Hi friends, welcome back to my channel. I hope you all are doing good. ನಾನಿವತ್ತು ಪೂರಿ ಮತ್ತು ಕೂರ್ಮಾ ರೆಸಿಪಿ ಮಾಡ್ತಾ ಇದ್ದೀನಿ. ಅಂದರೆ ಅದರಲ್ಲಿ ಪೂರಿ ಚೆನ್ನಾಗಿ ಪ್ಲಫಿಯಾಗಿ ಉಬ್ಬಿ ಬರೋದು ಹೇಗೆ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಯಾವ ಥರ ಬರುತ್ತೆ ಅನ್ನೋದನ್ನು ಟಿಪ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಪೂರಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಯಾರಾದರೂ ಬಿಗಿನರ್ಸ್ಗೆ ಈ ಥರ ಕ್ವಶನ್ಸ್ ಇದ್ದರೆ ಹೇಗೆ ಮಾಡೋದು, ಗೋಲ್ಡನ್ ಬ್ರೌನ್ ಕಲರ್ ಬರೋದು ಹೇಗೆ ಮತ್ತು ಪ್ಲಫಿಯಾಗಿ ಉಬ್ಬಿ ಬರೋ ಥರ ನಾವು ಅದನ್ನು ಹಿಟ್ಟು ಯಾವ ಥರ ಕಲಿಸ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ವಿಡಿಯೋ ಕೊನೆವರೆಗೆ ನೋಡಿ. ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ. ಇಲ್ಲಿ ನಾನು ಹಿಟ್ಟು ಕಲಸೋದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟು 1.5 ಕಪ್ ತಗೊಂಡಿದ್ದೀನಿ. ನೀವು ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿಗೆ ಪ್ರಕಾರ ನೀವು ತಗೋಬೋದು. ನಾನಿವಾಗ ನಿಮಗೆ ಮೊದಲಿಗೆ ಯಾವ ಥರ ಹಿಟ್ಟು ಕಲಿಸ್ಕೋಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ 1.5 ಕಪ್ ಗೋಧಿ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು 1/4 ಚಮಚ ಹಾಕಿದ್ದೀನಿ. ಹಾಗೆಯೇ ಒಂದು ಸ್ಮಾಲ್ ಚಿಕ್ಕ ಚಮಚ ಇದು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಎಡಿಬಲ್ ಆಯಿಲ್, ನಿಮಗೆ ಯಾವುದಾದ್ರೂ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ, ಕೋಕೋನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಅಥವಾ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದರಲ್ಲಿ ಒಂದು ಅರ್ಧ ಚಮಚ ಆಯಿಲ್ ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟಿಗೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಯಾಕಂದರೆ ಕೈಯಲ್ಲಿ ಯೂಸ್ ಮಾಡಿದೆ ಕೈಯಲ್ಲಿ ಅದು ಹಿಟ್ಟೆಲ್ಲ ಅಂಟ್ಕೊಳ್ಳುತ್ತೆ ಅಂತ ನಾನು ಈ ಮೆಥಡಲ್ಲಿ ನಾನು ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಕೈಯಲ್ಲಿ ಅದನ್ನು ಹಿಟ್ಟನ್ನು ಚೆನ್ನಾಗಿ ನೀಡಿಂಗ್ ಮಾಡ್ಕೊಳ್ತೀನಿ. ಸೊ ನಾವು ಇದು ನೀರು ಮೊದಲೇ ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕಬೇಕು. ಆವಾಗ ನಮಗೆ ಹಿಟ್ಟಿಗೆ ನೀರು ಜಾಸ್ತಿ ಆಗುವ ಚಾನ್ಸಸ್ ಇರೋದಿಲ್ಲ. ಅದಕ್ಕೆ ಇದು ನಾರ್ಮಲ್ ನೀರು, ಬಿಸಿ ನೀರು ಅಥವಾ ಕೋಲ್ಡ್ ನೀರು ಏನೂ ಇಲ್ಲ, ಸಾದಾ ನೀರು ಯೂಸ್ ಮಾಡ್ಕೊಳ್ಳೋದು. ಇವಾಗ ನಾನು ನೋಡಿ ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟ್ ಹದ ಬರೋ ಥರ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇವಾಗ ಇದು ಕರೆಕ್ಟಾಗಿದೆ. ಪೂರಿಗೆ ನಾವು ಹಿಟ್ಟು ಕಲಿಸುವಾಗ ಚಪಾತಿಗಿಂತ ಸ್ವಲ್ಪ ಟೈಟ್ ಇರಬೇಕು, ಸ್ವಲ್ಪ ಗಟ್ಟಿ ಇರಬೇಕು. ಆಮೇಲೆ ನಾವು ಇದನ್ನು ಒಂದು 10-15 ಮಿನಿಟ್ಸ್ ಇಡುವಾಗ ಮತ್ತು ಇನ್ನೂ ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ. ಸೊ ಇವಾಗ ಕೊನೆಯಲ್ಲಿ ನಾವು ಇನ್ನೊಂಚೂರು ಒಂದು ಸ್ವಲ್ಪ ಎಣ್ಣೆ ಅದನ್ನು ಸವರ್ಕೊಂಡು ಹಾಗೆಯೇ ನಾವು ಅದನ್ನು ರೆಸ್ಟಿಗೆ ಬಿಡೋಣ. ಒಂದು 10-15 ಮಿನಿಟ್ಸ್ ಹಾಗೆಯೇ ರೆಸ್ಟಿಗೆ ಬಿಡೋಣ. ನೋಡಿ ಈ ತರಹದಕ್ಕೆ ಬರಬೇಕು. ನಾನು ಇದನ್ನು ಇವಾಗ ಮುಚ್ಚಿಡ್ತಾ ಇದ್ದೀನಿ ಒಂದು 15-20 ಮಿನಿಟ್ಸ್ಗೆ. ಈಗ 20 ಮಿನಿಟ್ಸ್ ಆಗಿದೆ. ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಹಿಟ್ಟು ಕರೆಕ್ಟಾಗಿ ಅದಕ್ಕೆ ಬಂದಿದೆ. ಇವಾಗ ನಾವು ಮತ್ತೆ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ನೀಡ್ ಮಾಡಿಕೊಂಡು ಒಳ್ಳೆ ಕರೆಕ್ಟ್ ಪರ್ಫೆಕ್ಟ್ ಸ್ಟೇಜಿಗೆ ತರಬೇಕು. ಈಗ ಈ ಥರ ಹಾಗೆಯೇ ಒಂಚೂರು ಕೈಯಲ್ಲಿ ಅಂಟ್ಕೊಳ್ಳುತ್ತೆ ಅಂತ ಒಂಚೂರು ಸ್ವಲ್ಪ ಪುಡಿ ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಚಪಾತಿಗೆ ಸ್ವಲ್ಪ ದೊಡ್ಡ ಉಂಡೆ ಬೇಕಾಗುತ್ತೆ, ಪೂರಿಗೆ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡುವಾಗ ಕೈಗೆ ಒಂಚೂರು ಎಣ್ಣೆ ಸವರ್ಕೊಂಡು ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲನೂ ಒಂದು 10-12 ಉಂಡೆಗಳಾಗಿದೆ. ಇವಾಗ ನಾವು ಇದನ್ನು ಸೈಡಿಗೆ ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲಿ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಎಣ್ಣೆಯನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು, ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಪೂರಿಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ನನ್ನ ಹತ್ರ ಇಲ್ಲಿ ಒಂದು ಡಿವೈಸ್ ಇದೆ, ಇದು ಪೂರಿ ಪ್ರೆಸ್ಸರ್ ಅಂತ, ಪೂರಿ ಪ್ರೆಸ್ ಮಾಡಿ ಮಾಡ್ಕೊಳ್ಳುವಂಥದ್ದು. ನಾನು ಇದರಲ್ಲಿ ಮಾಡ್ತೀನಿ. ನಿಮ್ಮಲ್ಲಿ ಇದೇ ಥರ ಇದೆ ಅಂದರೆ ಇದು ಯೂಸ್ ಮಾಡಿ, ಇಲ್ಲ ಅಂದರೆ ನಾವು ನಾರ್ಮಲಾಗಿ ಚಪಾತಿ ರೋಲ್ ಮಾಡ್ತೀವಲ್ವ, ಲಟ್ಟಣಿಗೆ ಮತ್ತು ಚಪಾತಿ ರೋಲ್ ಮಾಡೋ ಮಣೆ ಇರುತ್ತೆ, ಆ ಥರ ಚಿಕ್ಕ ಚಿಕ್ಕದಾಗಿ ಲಟ್ಟಿಸಿಬಿಟ್ಟು ಮಾಡ್ಬೋದು. ನಾನು ಈ ಥರ ಮೆಥಡಲ್ಲಿ ಮಾಡ್ತಿದ್ದೀನಿ. ನೋಡಿ ಇದು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ಇದು ಸಿಗುತ್ತೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ನಮಗೆ ಏನಂದರೆ ಇದು ಪೂರಿಗಳೆಲ್ಲ ಚೆನ್ನಾಗಿ ಬರೋದ್ರಿಂದ ಪೌಡರ್ ಎಲ್ಲ ಎಣ್ಣೆಯಲ್ಲಿ ಬೀಳೋ ಚಾನ್ಸಸ್ ಇರೋದಿಲ್ಲ. ಹಾಗೆಯೇ ನಮ್ಮ ಎಣ್ಣೆ ಏನು ಹಾಳಾಗೋದಿಲ್ಲ. ನೋಡಿ ಇವಾಗ ಒಂದು ಪೂರಿನ ನಾನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ, ಕರೆಕ್ಟಾಗಿ ಪ್ಲಫಿಯಾಗಿ ಉಬ್ಬಿ ಬಂದಿದೆ.
ಮತ್ತು ಇವಾಗ ಇದನ್ನು ತಿರುಗಿಸಾಕ್ತೀನಿ. ನೋಡಿಲ್ಲಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗೋಲ್ಡನ್ ಬ್ರೌನ್ ಕಲರ್ ಕರೆಕ್ಟಾಗಿ ಬಂದಿದೆ. ಸೊ ಈ ಥರ ಬರಬೇಕಾದ್ರೆ ಇದಕ್ಕೆ ನಾವು ಸಕ್ಕರೆ ಹಾಕಿದ್ದೀವಲ್ವ, ಅದರಿಂದಾಗಿ ಈ ಥರ ಕಲರ್ ಬರುತ್ತೆ. ಮತ್ತು ಪೂರಿ ಕರೆಕ್ಟಾಗಿ ಉಬ್ಬಿ ಬರಬೇಕಂದ್ರೆ ನಾವು ಹಿಟ್ಟು ಕಲಿಸುವಾಗ ಸ್ವಲ್ಪ ಗಟ್ಟಿ ಕಲಿಸ್ಬೇಕು, ಟೈಟಾಗಿ. ಅದೇನಾದರೂ ಒಂದು ಸ್ವಲ್ಪ ನೀರಾಯಿತು ಅಥವಾ ಸಾಫ್ಟ್ ಆಯಿತು ಅಂದರೆ ಪೂರಿ ಉಬ್ಬಿ ಬರೋದಿಲ್ಲ. ಅಲ್ಲಲ್ಲಿ ಸ್ವಲ್ಪ ಚಿಕ್ಕ ಹೋಲ್ಗಳಾಗಿ ಅದರೊಳಗಡೆ ಎಣ್ಣೆ ಹೋಗುತ್ತೆ, ಆವಾಗ ಅದು ಉಬ್ಬಿ ಬರೋದಿಲ್ಲ. ನೋಡಿ, ನಾನು ಇಲ್ಲಿ ಇನ್ನೊಂದು ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಪ್ರತಿಯೊಂದು ಪೂರಿನೂ ಫ್ಲಫಿಯಾಗಿನೂ ಉಬ್ಬಿ ಬರ್ತಾಯಿದೆ. ಹಾಗೆಯೇ ಕಲರ್ ಕೂಡ ಸೇಮ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ, ಈ ಥರ. ಹೀಗೇ ನಾವು ಇಲ್ಲಿ ಒಂದು 4-5 ಪೂರಿಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಇದೇ ಯೂಸ್ ಮಾಡೋದು ಪೂರಿ ಪ್ರೆಸ್ಸರ್. ಒಂದು ಉಂಡೆ ಇಟ್ಬಿಟ್ಟು ಅದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು. ನಾವು ಮೊದಲೇ ಎಲ್ಲ ಪೂರಿಗಳನ್ನು ಮಾಡಿ ಇಟ್ಕೋಬೇಕು ಅಂತ ಏನಿಲ್ಲ. ಒಂದೊಂದೇ ಪೂರಿ ಪ್ರೆಸ್ ಮಾಡಿಬಿಟ್ಟು ಹಾಗೆಯೇ ಡೈರೆಕ್ಟ್ ನಾವು ಆಯಿಲ್ಗೆ ಹಾಕ್ಕೋಬೋದು. ಇದು ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿರೋದು. ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಎಲ್ಲ ಪೂರಿಗಳು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಅಲ್ವಾ, ಎಷ್ಟು ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ಈ ಪೂರಿಗಳನ್ನು ನಿಮಗೆ ನೀವು ಯಾವ್ದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು, ಯಾವ ಸಬ್ಜಿ ಜೊತೆನೂ ಸರ್ವ್ ಮಾಡ್ಬೋದು. ನಾನಿಲ್ಲಿ ಇದಕ್ಕೆ ಮಿಕ್ಸ್ ವೆಜಿಟೇಬಲ್ದು ಕೂರ್ಮ ಮಾಡಿದ್ದೀನಿ. ಅದರದ್ದು ರೆಸಿಪಿ ನಾನು ಶೇರ್ ಮಾಡ್ತಾ ಇಲ್ಲ ನಿಮಗೆ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇದ್ರ ಜೊತೆ ಸರ್ವ್ ಮಾಡೋದನ್ನು ಮಾತ್ರ ತೋರಿಸಿದ್ದೀನಿ. ರೆಸಿಪಿ ಮಿಕ್ಸ್ ವೆಜಿಟೇಬಲ್ ಕೂರ್ಮ ರೆಸಿಪಿ ಇನ್ನೊಂದಿನ ಯಾವತ್ತಾದರೂ ನಾನು ಶೇರ್ ಮಾಡ್ತೀನಿ. ಇದರಲ್ಲಿ ನಾನು ಬಟಾಣಿ, ಕ್ಯಾರೆಟ್, ಆಲೂಗಡ್ಡೆ, ಕಾಲಿಫ್ಲವರ್ ಎಲ್ಲ ಮಿಕ್ಸ್ ಹಾಕಿ ನಾನು ಸಬ್ಜಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಪರ್ಫೆಕ್ಟ್ ಕಾಂಬಿನೇಷನ್ ಪೂರಿ ಮತ್ತು ಕೂರ್ಮ ಜೊತೆ ತಿನ್ನೋದಕ್ಕೆ. ಖಂಡಿತವಾಗ್ಲೂ ನೀವು ಒಮ್ಮೆ ಮಾಡಿ. ಇವತ್ತಿಗೆ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು.